ವಿಧಾನಸಭೆಯಲ್ಲಿ ಇಂದು ವಕ್ಫ್ ವಿವಾದಕ್ಕೆ ಸಿಎಂ ಮತ್ತು ಸಚಿವರು ಉತ್ತರವನ್ನ ನೀಡಲಿದ್ದಾರೆ. ಸಿಎಂ ಮತ್ತು ವಕ್ಫ್ ಸಚಿವರಿಂದ ಸದನದಲ್ಲಿ ಉತ್ತರ ಬರಲಿದೆ. ನೋಟಿಫಿಕೇಶನ್ ರದ್ದು ಮಾಡಲು ಒಂದು ಕಡೆ ಬಿಜೆಪಿ ಬಿಗಿಪಟ್ಟು ಹಿಡಿಯಲಿದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇರುವಂಥದ್ದು. ವಕ್ಫ್ ಆಸ್ತಿ ಎಂಬುದನ್ನ ಕೈ ಬಿಡಲು ಆಗ್ರಹಗಳು ಕೇಳಿ ಬಂದಿದ್ದು, ಈಗ 1974 ನೋಟಿಫಿಕೇಶನ್ ರದ್ದಿಗೆ ಬಿಜೆಪಿ ಒತ್ತಾಯಿಸಿದೆ. ಕಳೆದ ವಾರ ನಡೆದಂತಹ ವಕ್ಫ್ ಆಸ್ತಿಗಳ ಇಂಡೀಕರಣ ಪ್ರಕರಣದ ಚರ್ಚೆ ಮೇಲೆ ಸಿಎಂ ಮತ್ತು ವಕ್ಫ್ ಸಚಿವರಿಂದ ಇವತ್ತು ಸದನದಲ್ಲಿ ಉತ್ತರ ನೀಡುವ ಸಾಧ್ಯತೆ ಇದೆ. ಇನ್ನು ವಕ್ಫ್ ಕಂದಾಯ ಸಚಿವರು ಸದನಕ್ಕೆ ಉತ್ತರ ನೀಡುವಾಗ 1974 ನೋಟಿಫಿಕೇಶನ್ ರದ್ದಿಗೆ ಬಿಜೆಪಿ ನಾಯಕರು ಒತ್ತಾಯಿಸುವ ಸಾಧ್ಯತೆ ಕೂಡ ಇರುವಂಥದ್ದು. ರೈತರು ಮಠ ಮಂದಿರಗಳ ಆಸ್ತಿಯನ್ನ ವಕ್ಫ್ ಆಸ್ತಿ ಎಂಬುದನ್ನು ಕೈ ಬಿಡೋದಕ್ಕೆ ಸರ್ಕಾರದ ಕ್ರಮ ಮತ್ತು ಭರವಸೆಗೆ ಆಗ್ರಹಿಸಲಾಗಿದೆ. ಇನ್ನು ಇಂಡೀಕರಣ ಪ್ರಕ್ರಿಯೆ ಹಾಗೂ ವಕ್ಫ್ ಆಸ್ತಿ ಗೊಂದಲಕ್ಕೆ ವಿಧಾನಮಂಡಲ ತೆರೆ ಎಳೆಯಲು ಪ್ರತ್ಯೇಕ ತನಿಖಾ ಆಯೋಗವನ್ನ ರಚನೆ ಮಾಡಿ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಾರೆ ಕಾದು ನೋಡಬೇಕು. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದನದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಲಿದೆ ಅನ್ನೋದರ ಕುರಿತಾಗಿ, ಹಾಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವರು ಯಾವ ರೀತಿ ಉತ್ತರವನ್ನ ನೀಡ್ತಾರೆ ಅನ್ನೋದರ ಕುರಿತಾಗಿಯೂ ಕೂಡ ಕಾದು ನೋಡಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.